ಹಾಯ್ ಎವ್ರಿವನ್, ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್. ಮನೆಯಲ್ಲೂ ಸದಾ ಭತ್ತ ತುಂಬಿರಲಿ ಅಂತ ಕೇಳ್ಕೊತ ಇವತ್ತಿದು ಸಿಂಪಲ್ ಅಡುಗೆ ತುಂಬಾ ಈಸಿ. ಬೆಳಗ್ಗೆ ಬಾಕ್ಸಿಗೆ ತೊಗೊಂಡೋಗೋಕ್ಕೆ ಚಿಂತೆ ಇಲ್ದಂಗೆ ಈ ರೆಸಿಪಿನ ಮಾಡಿಕೊಡ್ಬೋದು. ತುಂಬ ಏನು ಮಸಾಲನೂ ಬೇಕಾಗಲ್ಲ, ಈಸಿಯಾಗಿ ಈ ರೆಸಿಪಿನ ಮಾಡ್ಬೋದು. ಎಲ್ರಿಗೂ ಇಷ್ಟ ಆಗುತ್ತೆ. ಮತ್ತು ಇದಕ್ಕೆ ಇಷ್ಟೇ ತರಕಾರಿ ಇಷ್ಟೇ ಪುದೀನ ಬೇಕು ಅಂತ ಏನಿಲ್ಲ, ಯಾವ ತರಕಾರಿ ಇತ್ತೋ ಅದೇ ತರಕಾರಿಯಿಂದ ಈ ರೆಸಿಪಿನ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಈ ರೈಸ್ ಐಟಮ್ ಅಂತೂ ಬಾಕ್ಸಿಗೆ ಕಟ್ಟಕ್ಕಂತೂ ಸಖತ್ತಾಗಿರುತ್ತೆ. ಮಾರ್ನಿಂಗ್ ಕ್ವಿಕ್ಕಾಗಿ ಕೂಡ ಈ ರೆಸಿಪಿನ ನೀವು ಮಾಡಿಬಿಡ್ಬೋದು. ಬನ್ನಿ ಇವಾಗ ಯಾವ ಥರ ಮಾಡೋದು, ಯಾವ ಥರ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಇಂಥ ರುಚಿಕರವಾದ ಅಡುಗೆನ ಮಾಡ್ಬೋದಂತ ನೋಡೋಣ. ನಾನಿಲ್ಲಿ ಒಂದು 2-3 ಟೀ ಸ್ಪೂನ್ ಆಗೋವಷ್ಟು ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ. ಇಲ್ಲಿ ಹಸಿ ಕೊಬ್ಬರಿನೇ ತೊಗೊಳ್ಳಿ, ಒಣ ಕೊಬ್ಬರಿ ತೊಗೊಬೇಡಿ. 2-3 ಪೀಸ್ ಚಿಕ್ಕ ಪೀಸಸ್ ಚಕ್ಕೆ ತೊಗೊಳ್ಳಿ, ಜಾಸ್ತಿ ಏನು ತೊಗೊಳಕ್ಕೆ ಹೋಗಬೇಡಿ. ಇದಕ್ಕೆ ನಾನು ಒಂದು 3 ಲವಂಗ ತೊಗೊಂಡಿದ್ದೀನಿ. ಸ್ಟಾರ್ ಹೂವನ್ನು ಸ್ವಲ್ಪ ಈ ಥರ ಕಟ್ ಮಾಡ್ಕೊಂಡು ಹಾಕ್ಕೊತಿದ್ದೀನಿ. ಇದಕ್ಕೆ ನಾನಿಲ್ಲಿ ಒಂದು ಏಲಕ್ಕಿನ ಯೂಸ್ ಮಾಡ್ಕೊತಿದ್ದೀನಿ. ನಾನು ಇವತ್ತು 1 ಕಪ್ ಆಗೋವಷ್ಟು, ಅಂದರೆ ಮಿನಿಮಮ್ 3-4 ಜನಕ್ಕೆ ಆಗೋವಷ್ಟು ಈ ರೈಸ್ನ ಮಾಡ್ತಿದ್ದೀನಿ. 1 ಟೀ ಸ್ಪೂನ್ ಆಗೋವಷ್ಟು ಜೀರಿಗೆ ಮತ್ತು 1 ಟೀ ಸ್ಪೂನ್ ಆಗೋಷ್ಟು ಅವೀಜ ಅಂತೀವಲ್ವ, ಕೊತ್ತಂಬರಿ ಕಾಳು, ಇದನ್ನು ತೊಗೊಳ್ಳಿ. ಇದಕ್ಕೆ 1 ಟೀ ಸ್ಪೂನ್ ಆಗೋವಷ್ಟು ಸೋಪು, ಅಂದರೆ ಸೋಪು ಕಾಳು ಬರುತ್ತಲ್ವ ಅದು. ಖಾರಕ್ಕೆ ಒಂದು 4-5 ಮೆಣಸಿಕಾಯಿ ತೊಗೊಂಡಿದ್ದೀನಿ. ಖಾರ ಜಾಸ್ತಿ ಇತ್ತಪ್ಪ ಅಂತಂದರೆ ಕಡಿಮೆ ತೊಗೊಳ್ಳಿ, ಅಕಸ್ಮಾತ್ ಕಮ್ಮಿ ಇತ್ತಪ್ಪ ಅಂತಂದರೆ ಇನ್ನೂ 1-2 ಮೆಣಸಿಕಾಯಿ ಬೇಕಾದರೆ ಎಕ್ಸ್ಟ್ರಾ ಹಾಕ್ಕೋಬೋದು. ಬಟ್ ನಿಮಗೆ ಎಷ್ಟು ಖಾರ ನೋಡಿ ನೀವು ಮೆಣಸಿಕಾಯಿ ತೊಗೊಳ್ಳಿ. ಇದನ್ನ ಅಷ್ಟನ್ನು ರುಬ್ಕೋಬೇಕು. ನಾವು ಇವಾಗ ಏನು ತೊಗೊಂಡಿದ್ವೋ ಚಕ್ಕೆ, ಲವಂಗ, ಜೀರಿಗೆ ಮತ್ತು ಮೆಣಸಿಕಾಯಿ ಮತ್ತು ಅವೀಜ ಇದೇನು ತೊಗೊಂಡಿದ್ವೋ ಇದನ್ನಷ್ಟೇ ರುಬ್ಕೋಬೇಕು. ಇದಕ್ಕೇನು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿ ರುಬ್ಬೇಕಂತ ಏನಿಲ್ಲ, ಹಾಗೆ ರುಬ್ಬಿದರೆ ಸಾಕು. ನೋಡಿ ಈ ಥರ ಫೈನಾಗಿ ರುಬ್ಕೋಬೇಕು. ಫಸ್ಟು ನೀರು ಹಾಕಿ ಏನು ರುಬ್ಕೋಬೇಡಿ, ಫಸ್ಟು ಒಂದು ಸ್ವಲ್ಪ ಹಂಗೆ ರುಬ್ಕೊಳ್ಳಿ. ರುಬ್ಕೊಂಡಾದ್ಮೇಲೆ ಇನ್ನೊಂದು ಸರಿ ರುಬ್ಬೇಕಾದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಪೇಸ್ಟ್ ಥರ ರುಬ್ಕೊಂಬಿಡಿ. ಇದನ್ನು ಸೈಡಿಗೆ ಎತ್ತಿಟ್ಕೊಂಬಿಡಿ. ಇವಾಗ ನಾವು ಕುಕ್ಕರ್ನ ಕಾಯ್ಲಿಕ್ಕೆ ಇಟ್ಟಿದ್ದೆ, ಅದಕ್ಕೊಂದು 4-5 ಟೀ ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕಿದ್ದೆ. 1/2 ಟೀ ಸ್ಪೂನ್ ಆಗೋವಷ್ಟು ಜೀರಿಗೆ ಹಾಕ್ಕೊಳ್ಳಿ. ಜೀರಿಗೆ ಎಲ್ಲ ಚೆನ್ನಾಗಿ ಸಿಡಿದ್ಮೇಲೆ ಇದಕ್ಕೆ ಒಂದು ಈರುಳ್ಳಿನ ಈ ಥರ ಉದ್ದುದ್ದು ಕಟ್ ಮಾಡ್ಕೊಂಡಿನಿ. ಚಿಕ್ಕ ಕಟ್ ಮಾಡ್ಕೋಬೇಡಿ, ಆದಷ್ಟು ಈ ಥರ ಪಲಾವ್ ಥರ ಏನಾದರೂ ರೆಸಿಪಿ ಅಂದರೆ ರೈಸ್ ಐಟಮ್ ಮಾಡ್ಬೇಕಾದ್ರೆ ಆದಷ್ಟು ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡ್ಕೊಳ್ಳಿ, ಹಾಗಂದ್ರೇ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಏನು ವೆಜಿಟೇಬಲ್ಸ್ ಯಾವುದಿದೆನೋ ಅದು ತೊಗೋಬೋದು. ನಾನಿವತ್ತು ಬಟಾಣಿ ಮತ್ತು ಬೀನ್ಸು, ಕ್ಯಾರೆಟು ಇಷ್ಟೇ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಪೊಟ್ಯಾಟೊ ಇದ್ದರೆ ಪೊಟ್ಯಾಟೊ ಹಾಕ್ಕೋಬೋದು. ಏನು ತರಕಾರಿಗಳಿದ್ದಾವೆ, ಕ್ಯಾಬೇಜು ಇಲ್ಲಾಂದರೆ ಕಾಲಿಫ್ಲವರು, ಈ ಥರ ಯಾವ ತರಕಾರಿ ಇದನ್ನು ಆ ತರಕಾರಿನೇ ಆ್ಯಡ್ ಮಾಡ್ಕೋಬೋದು. ಇದಕ್ಕೆ ಇದೇ ತರಕಾರಿ ಪರ್ಟಿಕ್ಯುಲರ್ ಬೇಕಪ್ಪ ಅಂತ ಏನಿಲ್ಲ, ಯಾವುದಿರುತ್ತೋ ಅದನ್ನೇ ಹಾಕಿ ಈಸಿಯಾಗಿ ಈ ರೈಸ್ ಐಟಮ್ನ ಮಾಡ್ಕೋಬೋದು. ಇವಾಗ ನೋಡ್ರಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ತರಕಾರಿ. ಇವಾಗ ನಾನು 1 ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ. ನಾನು ಮನೆಯಲ್ಲೇ ಮಾಡಿರ್ತಕ್ಕಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೇ ಹಾಕ್ತಿದ್ದೀನಿ. ನಿಮಗೆ ಇಲ್ಲಪ್ಪ ಅಂತಂದರೆ ಹೊರಗಡೆ ಪಾಕೆಟ್ ಸಿಗುತ್ತಲ್ವ, ಅದನ್ನು ಬೇಕಾದರೆ ಹಾಕ್ಕೋಬೋದು. ಉಪ್ಪೆಲ್ಲ ಹಾಕಿದ್ಮೇಲೆ ಲಾಸ್ಟಲ್ಲಿ ನಾನು ಒಂದು ಚಿಕ್ಕದು ಟೊಮೊಟೊನ ಈ ಥರ ಉದ್ದು ಕಟ್ ಮಾಡಿ ಹಾಕ್ಕೊತಿದ್ದೀನಿ. 3 ಮೆಂಬರ್ಸ್ಗೆ ಆಗೋವಷ್ಟು ನಾನು ರೈಸ್ನ ಮಾಡ್ತಿದ್ದೀನಿ. ನಿಮ್ಗೇನಾದರೂ ಜಾಸ್ತಿ ಜನಕ್ಕೆ ಬೇಕಿತ್ತಪ್ಪ ಅಂದರೆ ಇದನ್ನು ಡಬಲ್ ಕ್ವಾಂಟಿಟಿಲಿ ನೀವು ಮಾಡ್ಕೋಬೋದು. ನೋಡಿರಿ ಇವಾಗ ಈ ಥರ ಎಲ್ಲ ನೀಟಾಗಿ ಫ್ರೈ ಆಗಬೇಕು. ತರಕಾರಿನ ಅರ್ಧ ಬೇಯಿಸ್ಬೇಡಿ, ಚೆನ್ನಾಗಿ ಅದು ಎಣ್ಣೆಲಿ ಫ್ರೈ ಆಗಬೇಕು. ಫ್ರೈ ಆದಮೇಲೆ ನೀವೇನು ಮಿಕ್ಸಿ ಮಾಡ್ಕೊಂಡಿರ್ತೀರಲ್ವ ಮಸಾಲನ, ಅದನ್ನು ಈ ಟೈಮಲ್ಲಿ ಹಾಕಬೇಕು. ನೀರೇನು ಹಾಕಿ ಎಲ್ಲ ಮಿಕ್ಸ್ ಮಾಡಬೇಡಿ. ಫಸ್ಟ್ ಮಸಾಲನೆಲ್ಲ ಹಾಕಿ ಅದ್ರದ್ದು ಹಸಿ ಸ್ಮೆಲ್ಲೆಲ್ಲ ಹೋಗೋ ಥರ ಫ್ರೈ ಮಾಡ್ಕೊಳ್ಳಿ. ಆವಾಗ ಅದ್ರ ಫ್ಲೇವರ್ ಕೂಡ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಇವಾಗ ಒಂಚೂರು ಎಣ್ಣೆ ಮೇಲೆ ಬಂದಿದೆಪ್ಪ ಅಂದಾಗ ಮಿಕ್ಸಿ ಜಾರಿ ಒಳಗೆ ಇನ್ನೂ ಸ್ವಲ್ಪ ಉಳಿದಿರುತ್ತಲ್ವ, ಅದನ್ನೆಲ್ಲ ನೀರಲ್ಲಿ ಹಾಕ್ಕೊಂಡು ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಇದನ್ನು ಕುದಿಯಕ್ಕೆ ಬಿಟ್ಬಿಡಿ. ಮತ್ತು ಇದು ಎಣ್ಣೆ ಮೇಲೆ ಬರಬೇಕು. ನಾವೇನು ಎಣ್ಣೆ ಹಾಕಿರ್ತೀವಲ್ವ ಅದು ಮೇಲೆ ಬರಬೇಕು. ಮೇಲೆ ಬಂದಾಗ ಅದ್ರದ್ದೆಲ್ಲ ಸ್ಮೆಲ್ಲೆಲ್ಲ ಹೋಗಿ ಚೆನ್ನಾಗಿ ಮಸಾಲ ಸ್ಮೆಲ್ಲು ಬಿಟ್ಕೊಳ್ಳುತ್ತೆ. ಇವಾಗ ನಾನು 1 ಕಪ್ಪು ಅಕ್ಕಿ ತೊಗೊಂಡಿದ್ದೆ ಅನ್ನಲ್ವ, ಅದಕ್ಕೆ 2 ಕಪ್ ಆಗೋವಷ್ಟು ನೀರು ಹಾಕ್ಕೊತಿದ್ದೀನಿ. ನೀವೇನಾದರೂ 2 ಕಪ್ ಅಕ್ಕಿ ತೊಗೊಂಡಿದ್ರೆ 4 ಕಪ್ ಆಗೋವಷ್ಟು ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡಾದ್ಮೇಲೆ ಈ ಥರ ಒಂದು ಸ್ಪ್ಯಾಚುಲನೋ ಇಲ್ಲ ಒಂದು ಸ್ಪೂನ್ ತೊಗೊಂಡು ನೀಟಾಗಿ ಸ್ಟಿರ್ ಮಾಡಿ ಕುದಿಯಕ್ಕೆ ಬಿಟ್ಬಿಡಿ. ಒಂದು ಕುದಿ ಈ ಥರ ಬಂದಮೇಲೆ ಇವಾಗ ನೀವು ಇದಕ್ಕೆ ಅಕ್ಕಿ ಹಾಕ್ಕೋಬೇಕು. ಡೈಲಿ ಪುಳಿಯೋಗರೆ, ಚಿತ್ರಾನ್ನ ಈ ಥರ ತಿಂದು ಬೋರ್ ಆದಾಗ ಈ ಥರ ರೈಸ್ ಬಾತ್ನ ನೀವು ಟ್ರೈ ಮಾಡ್ಬೋದು. ನಿಜ ಸಖತ್ತಾಗಿರುತ್ತೆ. ಇದಕ್ಕೆ ನೆಚ್ಚು ಮಸಾಲೆ ಕೂಡ ಇರಲ್ವಲ್ವ. ಇವಾಗ ನೋಡ್ರಿ ಕುದ್ದಿರ್ತಕ್ಕಂಥ ನೀರಿಗೆ ನಾನು ಇವಾಗ ಅಕ್ಕಿ ಹಾಕ್ಕೊಂಡು ಮತ್ತೆ ಇನ್ನೊಂದು ಸರಿ ಈ ಥರ ಸ್ಪೂನಿಂದ ಸ್ಟಿರ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡ್ತೀನಿ. ಲಾಸ್ಟಿಗೆ ನಿಮಗೆ ಬೇಕಿತ್ತಪ್ಪ ಫ್ಲೇವರ್ ಚೆನ್ನಾಗಿ ಇನ್ನೂ ಬೇಕು ಅಂತಂದು ಕೊತ್ತಂಬರಿ ಸೊಪ್ಪನ್ನ ಈ ಥರ ಕಟ್ ಮಾಡಿಕೊಂಡು ಲಾಸ್ಟಲ್ಲಿ ಬೇಕಾದ್ರೆ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡ್ಬೋದು. ಇದನ್ನು ಓಪನ್ ಪಾತ್ರೆಲಿ ಕೂಡ ಮಾಡ್ಬೋದು. ಓಪನ್ ಪಾತ್ರೆಲಿ ಮಾಡಿದರೆ ಚೆನ್ನಾಗಿರುತ್ತೆ.
ಇಲ್ಲಪ್ಪ ಅರ್ಜೆಂಟ್ ಇದೆ ನಮಗೆ ಬೇಗನೆ ಆಗಬೇಕು ಟೈಮ್ ಇಲ್ಲಪ್ಪ ಅಂತಂದರೆ ಕುಕ್ಕರಲ್ಲೇ ಮಾಡ್ಕೊಂಬಿಡ್ಬೋದು. ಇದಕ್ಕೆ ಕೊತ್ತಂಬರಿ ಪುದೀನ ಏನು ಬೇಕೇ ಬೇಕಂತಿಲ್ಲ, ಬಟ್ ಚೆನ್ನಾಗಿ ಇನ್ನೂ ಫ್ಲೇವರ್ ಲಾಸ್ಟಿಗೆ ಬೇಕಿತ್ತಪ್ಪ ಅಂದರೆ ಅದು ಆಪ್ಷನಲ್ಲು, ಬೇಕಂದರೆ ಹಾಕ್ಕೋಬೋದು. ಈ ಥರ ಒಂದು ಕುದ್ಮೇಲೆ ಲಿಡ್ ಕ್ಲೋಸ್ ಮಾಡ್ಬೋದು. ಇಲ್ಲಾಂದರೆ ಓಪನ್ ಪಾತ್ರೆಯಲ್ಲಿ ಮಾಡೋರು ಸಣ್ಣ ಉರಿ ಇಟ್ಕೊಂಡು ಒಂದು 10ರಿಂದ 15 ನಿಮಿಷ ನೀವು ಅದನ್ನು ದಮ್ ಕಟ್ಟಿ ಆದರೂ ಬಿಡ್ಬೋದು. ಇಲ್ಲ ಅಂತಂದರೆ ಹಾಗೆ ನೀವು ನೋಡ್ಕೊತಾನೆ ಒಲೆ ಮುಂದೆನೇ ಇರ್ತೀವಿ, ಇಲ್ಲ ಗ್ಯಾಸ್ ಮುಂದೆಲ್ಲ ಇರ್ತೀವಿ ಅಂತಂದರೆ ಒಂದು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಕೂಡ ಮಾಡ್ಕೋಬೋದು. ನಾನಿವತ್ತು ಬೇಗನೆ ಆಗಬೇಕಿತ್ತು, ಯಾಕಂದರೆ ಮಗಳಿಗೆ ಟೈಮ್ ಆಗಿತ್ತು, ಅದಕ್ಕೋಸ್ಕರ ನಾನು ಇವತ್ತು ಕುಕ್ಕರಲ್ಲೇ ಮಾಡಿದ್ದೀನಿ. ಪಾತ್ರೆಯಲ್ಲಿ ಆಲ್ಮೋಸ್ಟು ಈ ಕ್ಯಾಟ್ರಿನಲ್ಲೆಲ್ಲ ಕೊಡ್ತಾರಲ್ವ ಈ ರೈಸ್ ಬಾತ್ನ, ಅವರೆಲ್ಲರೂ ಆಲ್ಮೋಸ್ಟು ಇದರ ಪಾತ್ರೆಯಲ್ಲೇ ಮಾಡೋದು. ಅದು ದಮ್ ಕಟ್ಟಿ ಮಾಡ್ತಾರೆ, ಇನ್ನೂ ಸೂಪರಾಗಿ ಬರುತ್ತೆ. ನೀವು ಕೂಡ ದಮ್ ಕಟ್ಟಿ ಅಂತಂದರೆ ಲಾಸ್ಟಲ್ಲಿ ಇನ್ನೇನು ಅನ್ನ ಬೆಂದಿದೆ ಎಲ್ಲ ಫೈನಲ್ ಮುಗ್ದಿದೆಪ್ಪ ಅನ್ನೋಕ್ಕಾದರೆ ಒಂದು 2 ನಿಮಿಷ ಪ್ಲೇಟ್ನ ಫುಲ್ಲು ಟೈಟಾಗಿ ಮುಚ್ಚಿ ಅದ್ರ ಮೇಲೆ ಏನಾದರೂ ಒಂದು ವಜೆ ಐಟಮ್ನ ಇಟ್ಬಿಟ್ರೆ ಅದೇ ದಮ್ ಕಟ್ಟೋದು. ಅದನ್ನು ಮಾಡಿ ಕೂಡ ಈ ರೆಸಿಪಿನ ಮಾಡ್ಕೋಬೋದು. ಸಖತ್ ಟೇಸ್ಟ್ ಇರುತ್ತೆ. ಒಮ್ಮೆ ಟ್ರೈ ಮಾಡಿ. ನೀವೇನಾದರೂ ಒಂದ್ಸರಿ ಈ ರೈಸ್ ಬಾತ್ನ ಮಾಡಿಕೊಂಡ್ರೆ ಮತ್ತೆ ಬೇಕು ಅನ್ನೋ ಥರ ಇರುತ್ತೆ. ಸಿಂಪಲಾಗಿ ಮತ್ತು ಟೈಮ್ ಇಲ್ಲದಾಗ ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ಇದಕ್ಕೇನು ತುಂಬ ಹೊತ್ತು ಟೈಮ್ ಕೊಡಬೇಕಪ್ಪ ಅಂತ ಏನಿಲ್ಲ. ಯಾವ ತರಕಾರಿ ಇದ್ದರೂ ಕೂಡ ಮಾಡ್ಕೋಬೋದು. ಇದಕ್ಕಿಂತ ತರಕಾರಿ ಕೂಡ ಬೇಕಪ್ಪ ಅಂತ ಏನು ಅನ್ಸಂಗಿಲ್ಲ. ನೋಡಿರಿ, ಇವಾಗ ಎಲ್ಲ ಕಂಪ್ಲೀಟ್ ಆದಮೇಲೆ ಇದಕ್ಕೆ ನಾವು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಮೊಸರು ಬಜ್ಜಿ ಜೊತೆ ತಿಂದ್ರಂತೂ ಸಖತ್ ಕಾಂಬಿನೇಷನ್ನು. ನೀವೇನಾದರೂ ಟ್ರೈ ಮಾಡಿದರೆ ನಿಜ ಪದೇ ಪದೇ ಮಾಡ್ಕೊತೀರ, ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಈಸಿ ಕೂಡ ಈ ಅಡುಗೆ ಮಾಡೋದು. ಇದು ಮೆತ್ತಗೆ ಬೇಕಿತ್ತಪ್ಪ ಅಂತಂದರೆ ನೀವು ನೀರನ್ನ ಜಾಸ್ತಿ ಹಾಕ್ಕೊಳ್ಳಿ. ಸ್ವಲ್ಪ ಉದುರಾಗಿ ಬೇಕಪ್ಪ ಅಂದರೆ ನೀರನ್ನ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಅಕಸ್ಮಾತ್ ನಾನು ತೋರಿಸಿರ್ತಕ್ಕಂಥ ಕ್ವಾಂಟಿಟಿಗಿಂತ ಜಾಸ್ತಿ ಮಾಡೋದಿದ್ದಪ್ಪ ಅಂದರೆ 1 to ಡಬಲ್ ಕ್ವಾಂಟಿಟಿನ ತೊಗೊಳ್ಳಿ. ಮಸಾಲೆನೇ ಆಗಿರ್ಬೋದು, ಅಕ್ಕಿ ಆಗಿರ್ಬೋದು, ಇಲ್ಲ ನೀರಾಗಿರ್ಬೋದು, ಎಲ್ಲನೂ ಡಬಲ್ ಕ್ವಾಂಟಿಟಿಯಿಂದ ತಗೊಂಡ್ರೆ ನಿಮಗೂ ಮೆಜರ್ಮೆಂಟ್ ಕರೆಕ್ಟಾಗಿ ಗೊತ್ತಾಗುತ್ತೆ. ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ ಈ ರೈಸ್ ಬಾತು. ನೀವೇನಾದರೂ ಟ್ರೈ ಮಾಡಿದರೆ ಹೇಗೆ ಬಂದಿತ್ತಂತ ಕಾಮೆಂಟ್ ಮಾಡಿ. ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಹಾಗೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ. ನಿಮ್ಮ ಪ್ರೀತಿಯ ಆಶೀರ್ವಾದ ಸದಾ ನನ್ನ ಚಾನಲ್ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಆಲ್.